ನಾನು CR ಮೊಹಮ್ಮದ್ ಇಮ್ತಿಯಾಜ್, ಚೇರ್ಮನ್ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಎಜುಕೇಷನ್ ಮ್ಯಾನೇಜ್ಮೆಂಟ್ ಫೆಡರೇಷನ್ ಬ್ಯಾಂಗ್ಳೂರು. ನಮ್ಮ ಫೆಡರೇಷನಿಂದ ಇವತ್ತು ಒಂದು ಪ್ರೆಸ್ ಮೀಟ್ ಕರೆಸಿದ್ದೀವಿ. ಇನ್ ರೆಸ್ಪೆಕ್ಟ್ ಆಫ್ ವಾಟ್ ವಿ ಹ್ಯಾವ್ ಡನ್ ಫ್ರಮ್ ಅವರ್ ಫೆಡರೇಷನ್. ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಫೆಡರೇಷನ್ ಇನ್ವಾಲ್ವ್ಮೆಂಟ್ ಆಗಿ ನಾವು ಕ್ಯಾಂಡಿಡೇಟ್ಸ್ಗೆಲ್ಲ ಸಪೋರ್ಟ್ ಮಾಡಿದ್ದೀವಿ. ಮತ್ತು ಕರ್ನಾಟಕ ರಾಜ್ಯ ಪೂರ್ತಿ ಕ್ಯಾಂಡಿಡೇಟ್ಸಿಗೆ ನಮ್ಮ ಸಪೋರ್ಟ್ ಇದೆ. ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಬ್ರಾಂಚಸ್ ಇದೆ, ಎಲ್ಲ ಬ್ರಾಂಚಸ್ಸಿಂದ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಪ್ಲಸ್ ನಮ್ಮಲ್ಲಿ ಅರೇಬಿಕ್ ಮದ್ರಸಾಸ್ ಆಲ್ಸೋ ದಿ ಮೆಂಬರ್ಸ್, ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದೆ ನಮ್ಮದು. ನಾವೊಂದು ಈ ರಾಜ್ಯ ಈ ದೇಶ ಭವಿಷ್ಯಕ್ಕಾಗಿ ಒಳ್ಳೆಯ ಇದರಲ್ಲಿ ನಾವೊಂದು ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ಸೇವ್ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ. ಫಸ್ಟ್ ಫೇಸ್ ಎಲೆಕ್ಷನ್ನಲ್ಲಿ ನಾವು 3-4 ಕ್ಯಾಂಡಿಡೇಟ್ಸ್ ಇದ್ದಾರೆ ನಮ್ಮಲ್ಲಿ. ಅದರಲ್ಲಿ ನಮ್ಮ ಬಿಲಾಂಗ್ಸ್ ಟು ಅವರ್ ಎಜುಕೇಷನ್. ಮನ್ಸೂರ್ ಅಲಿ ಖಾನ್ ಈಸ್ ಆಲ್ಸೋ ದಿ ಸೆಕ್ರೆಟರಿ ಆಫ್ ದಿ CBSE ಅಸೋಸಿಯೇಷನ್. ಸೋಮ್ಯ ರೆಡ್ಡಿ ಇದ್ದಾರೆ, ಇವರದಲ್ಲೇ ಗೌಡ್ರು, ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ. ಆಮೇಲೆ DK ಸುರೇಶ್, ಹಿ ಈಸ್ ಆಲ್ಸೋ ರನ್ನಿಂಗ್ ದಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಈ 4 ಕ್ಯಾಂಡಿಡೇಟ್ ಬ್ಯಾಂಗ್ಳೂರು ಪ್ರಾಪರ್ ಆ್ಯಂಡ್ ರೂರಲಿಂದ ಇರೋರು ನಮ್ಮ ಫೆಡ್ರೇಷನಿಗೆ ಬ್ಲ್ಯಾಂಕ್ ಮಾಡ್ತಾರೆ. ನಾವು ನಮ್ಮ ಮೆಂಬರ್ಸ್ ಅವರು ಅಂತ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ. ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಅವ್ರು ವಿನ್ ಮಾಡೋಕ್ಕೆ ನಮ್ಗೆ ಏನೇನು ಇದು ಬೇಕು ಎಲ್ಲ ಟ್ರೈಯಿಂಗ್ ಅವರ್ ಬೆಸ್ಟ್. ಸೆಕೆಂಡ್ ಫೇಸ್ನಲ್ಲಿ ಬೇರೆ ಡಿಸ್ಟ್ರಿಕ್ಟ್ಸ್ನಲ್ಲಿ ಎಲೆಕ್ಷನ್ ಇದೆ. ಸೊ ಅಲ್ಲೆಲ್ಲ ನಮ್ಮ ಬ್ರಾಂಚಸ್ ಇದೆ, ದೇ ಆರ್ ಆಲ್ಸೋ ವರ್ಕಿಂಗ್ ದೇರ್. ನಾವು ಇನ್ವಾಲ್ವ್ ಆಗಿ ನಾವು ಟೂರ್ ಮಾಡ್ತಿದ್ದೀವಿ ಅಲ್ಲಿ. ನಾವು ಜನಗಳಿಗೆ ಸೇರಿಕೊಂಡು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಗೆಲ್ಸೋಕ್ಕೆ ನಾವು ನಮ್ಮ ಸಪೋರ್ಟ್ ಇದ್ದೀವಿ ಕಾಂಗ್ರೆಸ್ಸಿಗೆ. ಇದಕ್ಕಿಂತ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ. ನಮ್ಮ ಹೆಲ್ಪಿಂದ ಈ ಗೌರ್ಮೆಂಟ್ ಫಾರ್ಮ್ ಆಯ್ತು ಇಲ್ಲಿ. 85 to 90% ಮೈನಾರಿಟಿ ವೋಟ್ಸ್ ಎಲ್ಲ ಸಾಲಿಡ್ ಬಿತ್ತದು. ಈ ಸರಿ ಮೋಸ್ಟ್ ಪ್ರಾಬಬ್ಲಿ 100% ಬೀಳುತ್ತೆ. ಬಿಕಾಸ್ ನಾವೆಲ್ಲ ಭಾಳ ಕಷ್ಟಪಟ್ಟು ದೇಶ ಉಳಿಸ್ಬೇಕಂತ, ದಟ್ ಈಸ್ ಅವರ್ ಇಂಟ್ರೆಸ್ಟ್. ಬೇರೆ ಈ ಪಾಲಿಟಿಕ್ಸ್ ಅದಕ್ಕೇನು ನಮಗೆ ಸಂಬಂಧ ಇಲ್ಲ. ಈಗ ತಮಗೆಲ್ಲ ಇದ್ದಂಗೆಲ್ಲ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅದೆಲ್ಲ ಆಗಬಾರ್ದು. ನಾವು ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅಷ್ಟೇ ನಮ್ಮ ಉದ್ದೇಶ. ಬೇರೆ ಯಾವುದು ಇದಕ್ಕೆ ನಾವೇನು ಮಾಡ್ತಿಲ್ಲ. ನಾವು ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಿದ್ದೀವಿ. ನಾವು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾವು ನಮ್ಮ ಸಂಘದ ಪರವಾಗಿ ನಾವು ತೀರ್ಮಾನ ಮಾಡಿದ್ದೀವಿ, ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇಡೀ ನಮ್ಮ ಕರ್ನಾಟಕದೊಳಗೆ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗ್ತದೆ ಅಲ್ಲಲ್ಲಿ ನಮ್ಮ ಶಾಲೆಗಳು ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಆ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡಿದ್ದೀವಿ. ಪ್ರೆಸಿಡೆಂಟ್ ಇದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಅಲ್ಲೊಂದು ಕಮಿಟಿ ಐತೆ. ಆ ಕಮಿಟಿನವ್ರಿಗೂ ಎಲ್ಲ ಕರೆದು ನಾವು ಮುಂಚೆನೇ ತೀರ್ಮಾನ ಮಾಡಿ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಮಾಡಬೇಕು, ಏನೇನು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗೆ ಏನೇನು ಮಾಡಬೇಕು. ನಮಗೆ ಅಪ್ರೋಚ್ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಅಪ್ರೋಚ್ ಮಾಡಿದ್ದಾರೆ. ಹಿಂದೆ ಎಲೆಕ್ಷನ್ ಇರುವಾಗ JDSನವ್ರು ಅಪ್ರೋಚ್ ಮಾಡಿದರು, JDSಗೂ ಮಾಡಿದ್ದೀವಿ ನಾವು. BJPನವರು ಮೈನಾರಿಟಿಗೆ ಅಪ್ರೋಚ್ ಮಾಡೋದಿಲ್ಲ, ಅವ್ರಿಗೆ ನಾವು ಮಾಡೋಕ್ಕೆ ಹೋಗೋದು ಇಲ್ಲ. ಅವ್ರಿಗೆ ಮೈನಾರಿಟಿ ಓಟ್ ಬೇಕಿಲ್ಲ ಅಂತ ಅವರೇ ಹೇಳಿದ್ದಾರೆ, ನಾವು ಹೇಳೋದು ಬೇಕಿಲ್ಲ. ಅವರೇ ಹೇಳಿದ್ದಾರೆ ನಿಮ್ಮ ಓಟ್ ಇಲ್ಲ ನಾವು ಗೆಲ್ತೀವಿ ಅಂತ. ಕರ್ನಾಟಕನವ್ರು ಸೋಲಿದ್ದಾರೆ, ಮೈನಾರಿಟಿ ಓಟ್ ಇಲ್ಲ ಅಂತ MLA ಎಲೆಕ್ಷನ್ ಒಳಗೆ ಸೋತಿದ್ದಾರೆ. ಅಲ್ಲಿ ಗೊತ್ತಾದವ್ರಿಗೆ ಈ ಸಲಿನೂ ಅವ್ರಿಗೆ ಒಳ್ಳೆಯ ಒಂದು ಪಾಠ ಕಲಿಸ್ತೀವಿ ನಾವು. ಲಾಸ್ಟ್ ಒಂದು 26 ಸೀಟು ಕೊಟ್ಟಿದ್ದೋ, ಆವಾಗ ನಾವು ಓಟ್ ಹಾಕಿದ್ದೀವಿ. ಮೈನಾರಿಟಿ ಓಟ್ ಬಿದ್ದಿರೋದಕ್ಕೆ ಅವ್ರು ಬಂದಿದ್ದು 26 ಸೀಟ್. ಮೈನಾರಿಟಿ ಓಟ್ ಇಲ್ಲ ಅಂದರೆ ಬರ್ತಿರಲಿಲ್ಲ. ಇವತ್ತು ಮೈನಾರಿಟಿ ಓಟ್ ನೆಕ್ಸ್ಟ್ ಈ ಎಲೆಕ್ಷನ್ಗೆ 24 ಎಲೆಕ್ಷನ್ MP ಎಲೆಕ್ಷನ್ಗೆ ಅವ್ರಿಗೆ ಓಟ್ ಇಲ್ಲ, ನಮ್ಮ ಮೈನಾರಿಟಿ ಓಟ್ ಇಲ್ಲ. ಆವಾಗ ಈಗ ಗೊತ್ತಾಗ್ತದೆ ನಿಮಗೆ. ಜೂನ್ 4-5ನೇ ತಾರೀಕು ಮೇಲೆ ಕೌಂಟ್ ಆದಮೇಲೆ ಗೊತ್ತಾಗ್ತದೆ ಯಾರು ಏನು ಎಲ್ಲಿ ಬರ್ತಾರಂತ. ಆದ್ದರಿಂದ ನಾವು ಎಲ್ಲ ಶಾಲೆನವರು ಇಡೀ ಕರ್ನಾಟಕದೊಳಗೆ ತೀರ್ಮಾನ ಮಾಡಿದ್ದೀವಿ, ಈ ಸಲ ನಮಗೆ ಸಂವಿಧಾನ ಉಳಿಸ್ಬೇಕಂತ ಒಂದು ತೀರ್ಮಾನ ಐತೆ. ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಎಲ್ಲ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ. ನಾವು ಇವಾಗ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಶಾಲೆಗಳು ಮಡಗಿದ್ದಾರೆ, ಅವರು ಇದ್ದಾರೆ. DK ಸುರೇಶ್ ಅವ್ರದ್ದು ಶಾಲೆ ಐತೆ, ಅವರು CBSE ICSEಲಿ ಅವರು ಮೆಂಬರ್ ಇದ್ದಾರೆ. ಮುದ್ದನ್ಮೇಗೌಡ ತುಮಕೂರು ಅವರು ಮೆಂಬರ್ ಇದ್ದಾರೆ. ಪ್ರೊಫೆಸರ್ ರಾಜಗೌಡ ಅವರು ಎಜುಕೇಷನಿಸ್ಟು, ಸೋಮಯ್ಯ ರೆಡ್ಡಿ ಅವರು ಎಜುಕೇಷನಿಸ್ಟು, ಮನ್ಸೂರ್ ಅಲಿ ಖಾನ್ ಅವರು ಎಜುಕೇಷನಿಸ್ಟು, ಅವ್ರದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರದ್ದು ಐತೆ. ಅವರು CBSE ಅಸೋಸಿಯೇಷನ್ ಮೆಂಬರ್ ಇದ್ದಾರೆ, ಅವ್ರದ್ದು ಅವರು ಕಾರ್ಯದರ್ಶಿ ಇದ್ದಾರೆ ಅಸೋಸಿಯೇಷನ್ ಒಳಗೆ. ಆದ್ದರಿಂದ ನಾವೆಲ್ಲ ಇಡೀ
ಕರ್ನಾಟಕ ರಾಜ್ಯದೊಳಗೆ ಇವತ್ತು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಅಲ್ಪಸಂಖ್ಯಾತರ ಶಾಲೆಗಳು, ಅಲ್ಪಸಂಖ್ಯಾತರು ಮದ್ರಸಾಗಳು ಮತ್ತು ಉರ್ದು ಸ್ಕೂಲಾಗಲಿ, ಕನ್ನಡ ಸ್ಕೂಲಾಗಲಿ, ಮೈನಾರಿಟಿಗೆ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಶಾಲೆಗಳವೆ ಆ ಶಾಲೆನವರೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದೇ ಪಕ್ಷಕ್ಕೆ ವೋಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ.